ಲಂಬಾಣಿ ಜನಾಂಗದವರು ಬಹಳ ಹಿಂದೆ ಇದ್ದಾರೆ. ಅವರು ಮುಖ್ಯವಾಹಿನಿಗೆ ಬರಲಿ ಅಂತ ಹೇಳಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಕರೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾ ಬಂಜಾರ ಜಾಗೃತಿ ವೇದಿಕೆಯ ವತಿಯಿಂದ ನಡೆದಂತಹ ಸೇವಾಲಾಲ್ ಮಹಾರಾಜ 286ನೇ ಜಯಂತಿ ಕಾರ್ಯಕ್ರಮದಲ್ಲಿ ಇವರು ಮಾತನಾಡಿದ್ದಾರೆ. ಲಂಬಾಣಿ ಜನಾಂಗದವರು ಸ್ವಾಭಿಮಾನವನ್ನ ಬಿಟ್ಟು ಎಂದೂ ಕೂಡ ಬಾಳ್ದೋರಲ್ಲ ಅಂತ ಹೇಳಿದ್ದಾರೆ. ಸಮುದಾಯದವರು ಇಂದು ಸಾಕಷ್ಟು ಮಂದಿ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ, ಆದರೂ ಕೂಡ ಬೆರಳೆಣಿಕೆಯಷ್ಟು ಮಾತ್ರ ಅಂತ ಹೇಳಿ ಹನುಮಂತ ತಿಳಿಸಿದ್ದಾರೆ. ತುಮಕೂರು ನಗರದ ಮರಳೂರು ದಿನ್ನೆಯಲ್ಲಿರುವಂತಹ ಜಿಲ್ಲಾ ಬಂಜಾರ ಭವನದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ನಗರದ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾ ಬಂಜಾರ ಭವನಕ್ಕೆ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಆಗಮಿಸಿದ ಹನುಮಂತ ನೋಡಲು ಅಭಿಮಾನಿಗಳು ಕೂಡ ತುಂಬಾ ಜನ ಸೇರಿದ್ರು. ಬಂಜಾರ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ತಿಪ್ಪಾಸರ್ ನಾಯ್ಕ್ ಹಾಗೂ ಸಮಾಜದ ಮುಖಂಡರು ಮತ್ತು ಅಭಿಮಾನಿಗಳು ಹನುಮಂತನಿಗೆ ಸಾಥನ್ನ ನೀಡಿದ್ರು. ತಿಪ್ಪಾಸರ್ ನಾಯ್ಕ್ ಮಾತನಾಡಿ, ನಾವು ಬಹಳ ಹಿಂದೆ ಇದ್ದೇವೆ. ಕಾಡು ಗುಡ್ಡಗಳಲ್ಲಿ ಮತ್ತು ಹೊಟ್ಟೆಗಾಗಿ ಊರಿನೊಂದಿಗೆ ವಲಸೆ ಬಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಂತಹ ಸಮಾಜ ನಮ್ಮನ್ನ ಸರ್ಕಾರ ಮುಖ್ಯವಾಹಿನಿಗೆ ಬರಲು ಕೆಲಸವನ್ನ ಮಾಡಬೇಕಾಗಿದೆ. ಒಳ ಮೀಸಲಾತಿ ಜಾರಿಗೆ ತರುವ ಹುನ್ನಾರ ಮಾಡಬೇಕಾಗಿದೆ. ಈ ಹಿಂದೆ ನಡೆಸಿರುವಂತಹ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಈಗ ಒಳ ಮೀಸಲಾತಿ ಜಾರಿಗೆ ತರುವ ಮುನ್ನ ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಿ ನಂತರ ಒಳ ಮೀಸಲಾತಿಯನ್ನ ಮಾಡಲಿ. ಭಾರತದಲ್ಲಿ ನಮ್ಮ ಜನಾಂಗದವರು ಸುಮಾರು 10 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಹೊಂದಿರುವ ಜನಾಂಗದವರನ್ನ ಕಡೆಗಣಿಸಬಾರದು ಅಂತ ಹೇಳಿದ್ದಾರೆ. अभी अपना ऑफिशियल लंबी भाಳ ದುರದೃಷ್ಟ ಆಗಿದೆ. ನೈವೇತಾಡಿ ಕೇಳ ಭಾಳ ಸಂತೋಷ ನಮ್ಮನ್ನ रियली छोरा अजी अपना बेटा तमाम रियली ಭಾಳ ಸುಂದರವಾದ ಕಾಮನ್ನು ಕರ್ಕೊಂಡು ಹೋದ್ರೆ ಬಜೆ ಸಹಕಾರ ನೀಡಬೇಕು. अपने लीडर्स पूरा से कांच ಭಾಳ ನಾವು ಅಪ್ರಿशिएट करते हो. अपने बेटा गीत बोलदानी अपना याद नाम ऊपर सकरा मुख्य